ನಮಸ್ಕಾರ ಸ್ನೇಹಿತರೆ. ಕಥೆಯ ಹೆಸರು ಹೊಸ ಚಂದ್ರಮ. ಅವಳು ಬ್ಯಾಂಕಿನೊಳಗೆ ಕಾಲಿಡುವುದೇ ತಡ. ಅವನು ಉತ್ಸಾಹಿತನಾಗುತ್ತಿದ್ದ. ಅವನಿಗೆ ಅರಿಯದಂತೆ ಅವನ ಕಣ್ಣುಗಳು ಅವಳು ಹೋಗಿ ತನ್ನ ಸ್ಥಳದಲ್ಲಿ ಕುಳಿತುಕೊಳ್ಳುವವರೆಗೂ ಹಿಂಬಾಲಿಸುತ್ತಿದ್ದವು. ಅವಳೋ ಮಹಾಮೌನಿ, ಗಂಭೀರೆ, ಹೆಚ್ಚಾಗಿ ಯಾರೊಂದಿಗೂ ಬೆರೆಯಳು. ಯಾವುದೋ ವಿಷಣ್ಣತೆ, ನೋವು ಒಮ್ಮೊಮ್ಮೆ ಅವಳ ವಿಶಾಲ ನಯನಗಳಲ್ಲಿ ವ್ಯಕ್ತವಾಗುತ್ತಿತ್ತು. ಒಮ್ಮೊಮ್ಮೆ ಅದಮ್ಯವಾಗಿ ಒಂದೆರಡು ಹನಿ ಕಣ್ಣೀರು ಮುತ್ತಿನಂತೆ ಉರುಳುವಾಗ ಬೇರೆ ಸಿಬ್ಬಂದಿ ವರ್ಗದವರು ಕಾಣುವ ಮುನ್ನ ಕರ್ಚೀಫಿನಿಂದ ಒರೆಸಿಕೊಂಡು ಬಿಡುತ್ತಿದ್ದಳು. ಅವಳು ಕಂಪ್ಯೂಟರಿನ ಮುಂದೆ ಕುಳಿತು ಮೌಸ್ ಹಿಡಿದು ಆಡಿಸುತ್ತಿದ್ದರೆ ಅವನಿಗೆ ತನ್ನ ಹೃದಯವನ್ನೇ ಅಂಗೈಯಲ್ಲಿ ಹಿಡಿದು ಆಟವಾಡುತ್ತಿರುವಂತಿತ್ತು. ಕೀಬೋರ್ಡ್ ಮೇಲೆ ಬೆರಳುಗಳನ್ನು ಆಡಿಸುತ್ತಿದ್ದರೆ ತನ್ನೆದೆಯ ಮೇಲೆ ಮೃದುವಾಗಿ ಬಡಿದಂತೆ ಎನಿಸುತ್ತಿತ್ತು. ಹುಚ್ಚು ಯುವ ಮನಸ್ಸು ಅವನದು. ತನ್ನ ಪಾಡಿಗೆ ತಾನಿರುವ ಈ ಯುವತಿಯ ಹಿಂದೆ ಮುಂದೆ ಅವನು ಓಡಾಡುವುದು ಅವಳಿಗೆ ಕೊಂಚವೂ ಇಷ್ಟವಾಗಲಿಲ್ಲ. ಅವಳು 2 ರಿಂದ 3 ವರುಷಗಳು ಆ ಹುಡುಗನಿಗಿಂತ ದೊಡ್ಡವಳಿರಲೂಬಹುದು. ಆ ಹುಡುಗನೇನು ಕೆಟ್ಟವನೇನಲ್ಲ. ಅವಿವಾಹಿತನೊಬ್ಬನಿಗೆ ಸಹಜವಾಗಿ ಇರುವ ಪ್ರೀತಿಯ ಭಾವನೆ, ಸುಂದರ ಕೋಮಲೆಯರ ಆಕರ್ಷಣೆ, ಹರೆಯದ ಕನಸುಗಳಿಂದ ಅವನೇನು ಹೊರತಾಗಿರಲಿಲ್ಲ. ಅವಳು ಚಿಪ್ಪಿನೊಳಗೆ ಅಡಗುವ ಆಮೆಯಂತೆ ಯಾರ ಜೊತೆಗೂ ಬೆರೆಯದೇ ಇರುವ ಅವಳ ಸ್ವಭಾವವೇ, ಅವಳ ಮೌನ ಗಾಂಭೀರ್ಯಗಳೇ ಅವನಿಗೆ ಕೆಣಕಿದಂತೆ ಎನಿಸುತ್ತಿತ್ತು. 1-2 ಸಲ ಮಾತನಾಡಿಸಲು ಪ್ರಯತ್ನಿಸಿದಾಗ ಅವಳು ಕೆಂಡ ಚೆಲ್ಲುವಂತೆ ಕಣ್ಣುಗಳನ್ನು ಮಾಡಿಕೊಂಡಂತೆ ಉತ್ತರವಾಗಿ ಗಪ್ಚಿಪ್ಪಾಗಿ ಬಿಟ್ಟಿದ್ದ. ತನಗೆ ಬೇಕಾದಾಗ ಇಂಥ ಸುಂದರ ಕಣ್ಣುಗಳನ್ನು ಮುನಿದ ಮಾರಿಯ ಕಣ್ಣುಗಳಂತೆ ಮಾಡುವ ಅವಳ ಶಕ್ತಿಗೆ ಬೆರಗು ಕವಿಯುತ್ತಿತ್ತು. ಒಮ್ಮೊಮ್ಮೆ ನೋವು ವಿಷಾದಗಳನ್ನು ಹೊರಸೂಸುವ ಭಾವ ಆ ಕಣ್ಣುಗಳಲ್ಲಿ ನೆಲೆಗೊಂಡಾಗ ಮಾತ್ರ ಅವನು ಕರಗಿ ಹೋಗುತ್ತಿದ್ದ. ಅವುಗಳನ್ನು ಅಲ್ಲಿಂದ ಹೊರದೂಡಿ ಸಂತಸವನ್ನು ಅಲ್ಲಿ ಪ್ರತಿಷ್ಠಾಪಿಸಬೇಕೆನ್ನುವಷ್ಟು ಭಾವನಾಮಯಿ ಆಗಿಬಿಡುತ್ತಿದ್ದ. ಅವುಗಳ ಹಿಂದೆ ಒಂದು ದುರಂತ ಕತೆ ಅಡಗಿದೆ ಎಂದು ಎಂದಾದರೂ ಅವನು ಊಹಿಸಬಲ್ಲನೇ? ಅವಳ ಹಿಂದು ಮುಂದುಗಳನ್ನರಿಯದೆ ಹಿಂದೆ ಮುಂದೆ ಇವನು ಸುತ್ತುವುದು ಬ್ಯಾಂಕಿನ ಚುರುಕು ಕಣ್ಣುಗಳ ಗಮನಕ್ಕೆ ಬಂದು ಹರಕು ನಾಲಿಗೆಗಳು ಪಿಸುಪಿಸು ಗುಸುಗುಸು ಮಾಡುವ ಮುನ್ನ ಇವನನ್ನು ಸರಿಯಾಗಿ ಎಚ್ಚರಿಸಬೇಕೆಂದುಕೊಂಡಳು ಅಲೋಕ. ಸರಿಯಾಗಿ ಸಮಯ ಸಿಕ್ಕಿರಲಿಲ್ಲ. ಒಂದು ದಿನ ಇತರರೆಲ್ಲ ಹೋಗುವವರೆಗೂ ಸುಮ್ಮನೆ ಕುಳಿತಿದ್ದಳು. ಅವಳಿನ್ನೂ ಅಲ್ಲಿದ್ದುದನ್ನು ನೋಡಿದರೂ ನೋಡದ ಹಾಗೆ ನಟಿಸುತ್ತಾ ಹೋಗಲಿಚ್ಛಿಸದೆ ಅವನೂ ಕುಳಿತಿದ್ದ. ಇಲ್ಲಿ ಬನ್ನಿ ಎಂಬ ಮಧುರ ದನಿ ಕೇಳಿ ಎಚ್ಚೆತ್ತ. ಮಾಧುರ್ಯ ಆ ಕ್ಷಣಕ್ಕೆ ಸ್ವಲ್ಪ ಕಡಿಮೆಯಾಗಿರುವಂತೆ ಅನಿಸಿತು ಅವನಿಗೆ. ಸ್ವಲ್ಪ ಖುಷಿ, ಸ್ವಲ್ಪ ಗಾಬರಿಯೂ ಆಗಿ ಎದೆ ವೇಗವಾಗಿ ಹೊಡೆದುಕೊಂಡಿತು. ಸದ್ಯ ಕೊನೆಗೂ ದಯೆ ಬಂದಿತೇ ಎಂದು ಅವಳ ಬಳಿಗೆ ಹೋದ. ಸ್ವಲ್ಪ ಧೈರ್ಯ ತಂದುಕೊಂಡು, ದಾಸನ ಮೇಲೆ ದಯೆ ಬಂದಿತೆ ಎಂದು ನಕ್ಕಂತೆ ಮಾಡಿ ಅವಳೆದುರಿಗೆ ಕುಳಿತ.
ಚಂದನ್, ಅದೇನು ಮಾತನಾಡುವ ರೀತಿ? ನನ್ನ ಬಗ್ಗೆ ಏನು ಗೊತ್ತು ನಿಮಗೆ? ಈ ರೀತಿ ಹಿಂದೆ ಮುಂದೆ ಸುತ್ತೋದು, ಅನಾವಶ್ಯಕ ಆಸಕ್ತಿ ತೋರಿಸೋದು ನನಗಿಷ್ಟ ಇಲ್ಲ ರೀ. ಎಲ್ಲರ ಮುಂದೆ ನಗೆಪಾಟ್ಲಾಗುತ್ತೆ ಅಷ್ಟೇ ಎಂದಳು. ಅವಳ ಒಂದೊಂದು ಮಾತು ಅವನ ಮೇಲೆ ಗದಾ ಪ್ರಹಾರ ಮಾಡತೊಡಗಿದವು. ಅವಳ ದನಿ ಮಧುರವಾಗಿದ್ದರೂ ಆ ಕ್ಷಣಕ್ಕೆ ಅಲ್ಲಿ ಕರ್ಕಶತೆ ಸೇರಿದಂತೆನಿಸಿತು. ರೀ ಚಂದನ್, ಮನಸ್ಸಿನ ಮೇಲೆ ಹಿಡ್ತಾ ಇರಲಿ. ನಿಮ್ಮ ಬಗ್ಗೆ ನನಗೆ ಯಾವ ಆಸಕ್ತಿಯೂ ಇಲ್ಲ. ಪ್ಲೀಸ್ ನನ್ನ ಪಾಡಿಗೆ ನನ್ನನ್ನು ಬಿಟ್ಟು ಬಿಡ್ರಿ ಎಂದಾಗ ಅವಾಕ್ಕಾದ. ಅವನ ಮುಖ ಬಣ್ಣಗೆಟ್ಟಿತು. ಚಾಕೊಲೇಟ್ ತಿನ್ನಲೆಂದು ಓಡಿ ಬಂದ ಮಗು ಸಿಗದೆ ಸಪ್ಪೆಯಾಗುವಂತೆ ಮಂಕಾದ. ಅವಳು ನಿಲ್ಲಿಸದೆ ಬೋರ್ಗೆರೆಯತೊಡಗಿದಳು. ನೀವು ಈ ರೀತಿ ಮಾಡ್ತಾ ಇದ್ರೆ ಉಳಿದವರು ಏನಂತ ಅನ್ಕೋತಾರೆ? ಇದನ್ನ ಎಚ್ಚರಿಕೆ ಅಂತಲೇ ತಿಳ್ಕೊಳ್ಳಿ. ನನಗೆ ತೊಂದರೆ ಕೊಡಬೇಡಿಪ್ಪ ಎಂದಳು. ಅವನು ಮೊಂಡನಂತೆ, ಯಾಕೆ ಮೇಡಮ್ ಇಷ್ಟು ಖಾರವಾಗಿ ಮಾತಾಡ್ತೀರಿ? ನೀವು ಸುಂದರವಾಗಿದ್ದೀರಿ, ನೋಡುವುದು ತಪ್ಪೇ ಎಂದ. ಉತ್ತರ ಸಿಡಿದು ಬಂತು. ಹೌದು, ತಪ್ಪು. ಇದೇ ಕೊನೆ. ನೀವು ಮುಂದೇನೂ ಹೀಗೆ ಮಾಡ್ತಾ ಇದ್ರೆ ಮ್ಯಾನೇಜರ್ಗೆ ಕಂಪ್ಲೇಂಟ್ ಮಾಡಬೇಕಾಗುತ್ತೆ ಅಷ್ಟೇ ಎನ್ನುವಾಗ ಆ ಮುಖದಲ್ಲಿ, ಯಾಕ್ರೀ ಹೀಗೆಲ್ಲ ಮಾತಾಡಲು ಅವಕಾಶ ನೀವೇ ಮಾಡಿಕೊಡ್ತೀರಾ ಎಂಬ ಭಾವ ಎಲ್ಲೋ ಆ ವಿಷಾದ ಮನಕ್ಕೆ ನಾಟಿತೇನೋ. ಆಯ್ತು ಬಿಡಿ, ಯಾಕಷ್ಟೊಂದು ಬೇಸರದಿಂದ ಮಾತಾಡ್ತೀರಿ ಮೇಡಮ್? ಇನ್ಮೇಲೆ ನೋಡಲ್ಲ ಬಿಡಿ ಎಂದು ತಕ್ಷಣ ಎದ್ದು ಹೊರಟು ಹೋದ. ಅವಳು ನಂತರ, ಅಯ್ಯೋ ಅಮ್ಮ ಕಾಯ್ತಿರ್ತಾಳೆ ಎಂದು ಲಗೆಬಗೆಯಿಂದ ಚೀಲ ಹೆಗಲಿಗೇರಿಸಿ ಹೊರಡಲು ಸಿದ್ಧಳಾಗುತ್ತಾಳೆ. ಮನಸ್ಸಿನ ಮೂಲೆಯಲ್ಲೆಲ್ಲೋ ಒಂದು ಭಾವನೆ ಬೇಡವೆಂದರೂ ಕಾಡಿಸುತ್ತದೆ. ನಾನು ತುಂಬ ಒರಟಾಗಿ ನಡೆದುಕೊಂಡನೇನೋ ಎನಿಸಿದರೂ, ಇಲ್ಲ ನಾನು ಮಾಡಿದ್ದೇ ಸರಿ. ಇಲ್ದಿದ್ರೆ ಮುಂದಕ್ಕೆ ಏನೇನು ಅನುಭವಿಸ್ಬೇಕೋ. ಈಗಾಗಲೇ ಜೀವನ ಕಹಿ ನೆನಪುಗಳ ಮೂಟೆಯನ್ನೇ ನನ್ನ ಹೆಗಲಿಗೇರಿಸಿದೆ. ಯಾರೇನು ನನ್ನವರೆಂದು ನಂಬಿದ್ದವರೇ ಎಂದುಕೊಂಡಾಗ ಕಣ್ಣುಗಳಿಂದ ಹರಿದ ಕಂಬನಿಯನ್ನು ಕರ್ಚೀಫಿನಿಂದ ಮೆಲ್ಲಗೆ ಒರೆಸಿಕೊಳ್ಳುತ್ತಾಳೆ. ನನ್ನ ನೋವು ಅನುಭವಿಸಿದವರಿಗೆ ಗೊತ್ತು. ಬೇಡವೆಂದರೂ ಹಳೆಯ ಸನ್ನಿವೇಶಗಳು ಮರುಕಳಿಸಿ ಅವಳನ್ನು ನೋಯಿಸುತ್ತವೆ. ಅವಳೆಡೆಗೆ ನೋಡದೆ ಮುಂದಿನ 5-6 ದಿನಗಳು ಚಂದನ್ ಗಂಭೀರನಾಗಿದ್ದ. ಅದೆಲ್ಲ 1 ವಾರ ಅಷ್ಟೇ. ಮತ್ತೆ ಅವನ ಮನಸ್ಸು ಅವಳ ಸ್ನೇಹಕ್ಕಾಗಿ ಹಾತೊರೆಯತೊಡಗಿತು. ಹಿಂದು ಮುಂದುಗಳನ್ನು ತಿಳಿಯದೆ ಅಂದ್ರಲ್ಲ, ಹಾಗೆಂದರೇನು? ಈ ಹುಡುಗಿಯರೆಲ್ಲ ಮೊದಲು ಹೀಗೆ ಸುಮ್ಮನೆ ಹುಡುಗರನ್ನ ಕಾಡಿಸೋದು, ಸತಾಯಿಸೋದು. ಇಷ್ಟು ಸುಂದರ, ಗಂಭೀರ, ಪ್ರತಿಭಾನ್ವಿತ ಹುಡುಗಿಯನ್ನ ನಾನು ನೋಡೇ ಇರಲಿಲ್ಲ. ನನ್ಯಾಕೆ ಹೀಗೆ ಸೆಳೀತಾ ಇದ್ದಾಳೆ ಇವಳು? ಅವಳದೇ ತಪ್ಪಲ್ವೇ? ನನ್ನನ್ನು ಯಾಕೆ ಆಕ್ಷೇಪಣೆ ಮಾಡೋದು? ಅಪ್ಪ ಅಮ್ಮ ಇಂಥ ಹುಡುಗಿಯನ್ನು ನೋಡಿದರೆ ಖಂಡಿತ ಒಪ್ಕೋತಾರೆ. ತುಂಬ ಸಿಡಿ ಅಂತಾಳಪ್ಪ. ಹೇಗೆ ಅವಳಿಗೆ ತಿಳಿಸಿ ಹೇಳಲಿ? ಧೈರ್ಯ ಮಾಡಿ ಒಂದ್ಸಲ ಕೇಳೇ ಬಿಡ್ಲೇ ಎಂದುಕೊಂಡ. ಅವಳ ಕಡೆ ನೋಡದೇ ಇದ್ರೂ ಅವನ ಚಡಪಡಿಕೆ, ನೋಡದೇ ಇರಲು ಅವನು ಮಾಡುತ್ತಿದ್ದ ಪ್ರಯತ್ನ ಎಲ್ಲವೂ ಸಂಕಟಕರವಾಗಿತ್ತು. ಅದು ಅವಳ ಗಮನಕ್ಕೆ ಬರದೇ ಹೋಗಲಿಲ್ಲ. ಅವಳು ಮನಸ್ಸಿನಲ್ಲಿ ನಿರ್ಧರಿಸಿಕೊಂಡಳು, ವಾಸ್ತವ ಕಠೋರ ಸತ್ಯ ತಿಳಿದರೆ ನನ್ನ ಕಡೆ ನೋಡುವ ಧೈರ್ಯ ಮಾಡಲಾರ ಇವನು. ನನ್ನ ಪಾಡಿಗೆ ನಾನು ನಿರಾಳವಾಗಿರಬಹುದು ಎಂದುಕೊಂಡು ಒಂದು ದಿನ ಅವನನ್ನು ಕುರಿತು, ನನ್ನ ಈ ಸುಂದರ ಕಣ್ಣುಗಳನ್ನು ಮಾತ್ರ ನೋಡಿದ್ದೀರಿ ನೀವು,
ಅವುಗಳ ಹಿಂದೆ ಒಂದು ಕರುಣ ಕಥೆ ಇದೆ ಎಂಬುದನ್ನು ಯಾವತ್ತಾದರೂ ಊಹಿಸಿದ್ದೀರಾ? ಎಂದಳು. ಚಂದನ್ ಅರ್ಥವಾಗದವನಂತೆ, ಮುಗ್ಧನಂತೆ ಅವಳನ್ನೇ ನೋಡಿದ. ನಾಳೆ ನಮ್ಮ ಮನೆಗೆ ಬನ್ನಿ, ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತದೆ ಎಂದು ಅಲ್ಲಿ ನಿಲ್ಲದೆ ಹೊರಟು ಹೋದಳು. ಅವಳು ಮನೆಗೆ ಕರೆದುದು ಆ ತಕ್ಷಣಕ್ಕಂತೂ ಅವನಿಗೆ ಸಂತಸವನ್ನೇ ತಂದಿತು. ಬೇರೆ ಏನಾದರೂ ಕಾದಿರಲಿ, ಈಗಂತೂ ಹರೆಯದ ಮನಸ್ಸು ಬೇಡ ಬೇಡವೆಂದರು ಮತ್ತೆ ಕನಸುಗಳಿಗೆ ಜೋತು ಬಿದ್ದಿತು. ಅವಳು ನೀಡಿದ್ದ ವಿಳಾಸ ಹಿಡಿದು ಮರುದಿನ ಚಂದನ್ ಅಲೋಕಳ ಮನೆಗೆ ನಡೆದ. ಚಂದನ್ ವಿಶೇಷವಾಗಿ ಅಲಂಕರಿಸಿಕೊಂಡಿರುವುದನ್ನು ಕಂಡು ಮನದೊಳಗೆ ನಕ್ಕಳು. ಬಾಗಿಲಿಗೆ ಬಂದು ಬನ್ನಿ, ಒಳಗೆ ಬನ್ನಿ ಎಂದು ಸ್ವಾಗತಿಸಿದಳು. ವಯಸ್ಸಾದ ವಿಧವೆಯೊಬ್ಬರು ಒಳಗಿನಿಂದ ಬಂದರು. ಅವರ ಪರಿಚಯ ಮಾಡಿಸುತ್ತಾ ಇವರು ನನ್ನ ತಾಯಿ ಎಂದಳು. ಅವರ ಮನಸ್ಸಿನ ಮೇಲೆ ಒಳ್ಳೆಯವನೆಂಬ ಮುದ್ರೆ ಒತ್ತಲೋ ಸಾತ್ವಿಕ ಕಳೆಯ ಆ ಹಿರಿಮುಖಕ್ಕೆ ನಮಿಸುವುದೇ ಸರಿಯಾದ ಪ್ರತಿಕ್ರಿಯೆ ಎಂದೋ ಕಾಲಿಗೆ ನಮಸ್ಕರಿಸಿದ. ಅಮ್ಮ, ಸ್ವಲ್ಪ ಕಾಫಿ ಎಂದು ಅಲೋಕ ಹೇಳುತ್ತಿದ್ದಂತೆಯೇ ಈಗ ತರುತ್ತೇನೆ, ಮಾತನಾಡ್ತಾ ಇರಿ ಎಂದು ಒಳಗೆ ಹೋದರು. ಚಂದನ್ ತಾನೊಲಿದವಳ ಎದುರು ಒಬ್ಬನೇ ಆದುದರಿಂದ ಮುಜುಗರದಿಂದ ಅವಳ ಕಡೆಗೆ ನೋಡಿದ. ಅದೇ ಸರಳತೆ, ಪ್ರಶಾಂತ ಮುಖಭಾವ, ತಲೆಗೆ ಎರೆದುಕೊಂಡಿದ್ದರಿಂದ ನೀಳವಾದ ಕೇಶರಾಶಿಯನ್ನು ಸಡಿಲವಾಗಿ ಗಂಟು ಹಾಕಿ ಕೆಳಗೆ ಇಳಿಬಿಟ್ಟಿದ್ದಳು. ಅವಳ ಇರುವಿಕೆಯಿಂದ ಅಲ್ಲೇನೋ ಸುಕುಮಾರ ಪ್ರಕಾಶವೊಂದು ಹರಡಿದ್ದಂತೆ ಭಾಸವಾಗುತ್ತಿತ್ತು. ಅವನೊಳಗೆ ಇದ್ದಕ್ಕಿದ್ದ ಹಾಗೆ ಎಂದೂ ಇಲ್ಲದ ಕವಿಭಾವ ಜಾಗೃತವಾದಂತಾಗಿ ಆ ಕೇಶರಾಶಿಯನ್ನು ಯಾವುದಕ್ಕೋ ಹೋಲಿಸುವ ತವಕ ಮೂಡಿತು. ಅವಳ ತಾಯಿ ತುಸು ಹೊತ್ತಿನಲ್ಲೇ ಸ್ವಲ್ಪ ಹುರಿಗಾಳು, ಬಾಳೆಹಣ್ಣು, ಬಿಸ್ಕತ್ತುಗಳನ್ನು ತಂದಿಟ್ಟರು. ಕೊಂಚ ಹೊತ್ತಿನ ನಂತರ ಕಾಫಿ ಬಂದಿತ್ತು. ತಿನಿಸುಗಳನ್ನು ತಿನ್ನುವಂತೆ ಅವಳು ಉಪಚಾರ ಮಾಡಿದಾಗ ಅವನು ಮನಃ ಪೂರ್ತಿಯಾಗಿ ಹೊಟ್ಟೆಗಿಳಿಸಿದ. ಈಗ ನನ್ನ ಕತೆ ಕೇಳುವಿರಂತೆ ಎಂದವಳು ಒಂದೆರಡು ಕ್ಷಣ ಮೌನವಾಗಿ ಕುಳಿತು ಬಿಟ್ಟಳು. ಉಮ್ಮಳಿಸಿ ಬರುವ ದುಃಖ ನುಂಗುತ್ತಾ ಪ್ರಾರಂಭಿಸಿದಳು. 5-6 ದಿನಗಳಿಂದ ತುಸು ತುಸುವೇ ಬಿರಿಯುತ್ತಾ ಒಂದೊಂದೇ ದಳ ಬಿಡುತ್ತಾ ಮುದ್ದಾಗಿ ಹರಳುತ್ತಿದ್ದ ಆ ಹೂವು ಎಂದು ಪೂರ್ಣ ವಿಕಸಿತವಾಗುವುದೋ ಆಗ ಅದರ ಅಂದ ಅದೆಷ್ಟು ಅಪ್ಯಾಯಮಾನವಾದೀತೋ ಎಂದು ಭಾವನಾಮಯಿಯಾದ ಅಲೋಕ ಕನಸು ಕಾಣುತ್ತಿದ್ದಳು. ತಾನೇ ಬೆಳೆಸಿದ ಪುಟ್ಟ ಉದ್ಯಾನದಲ್ಲಿ ಸ್ವಲ್ಪ ಹೊತ್ತು ಕಾಲ ಕಳೆಯುವುದರಲ್ಲಿ ಅತೀವ ಮುಗ್ಧ ಆನಂದವಿತ್ತು. ಗಿಡಗಳನ್ನು ಮಾತಾಡಿಸುತ್ತಾ, ಹೂ ಬಿಡದ ಗಿಡಗಳನ್ನು ಮುದ್ದಾದ ಭಾಷೆಯಲ್ಲಿ ಬೈಯುತ್ತಾ, ಸರಿಯಾಗಿ ಆರೈಕೆ ಮಾಡದ ತಾನೇ ಕಾರಣ ಎಂದು ತನ್ನನ್ನೂ ಬೈದುಕೊಳ್ಳುತ್ತಾ, ಗಿಡಗಳು ಮಾತಾಡದಿದ್ದಾಗ ತಾನೇ ಅವುಗಳ ಮಾತನ್ನೂ ಆಡುತ್ತಾ ಅಲ್ಲೆಲ್ಲ ನಲಿದಾಡುವ ಅವಳನ್ನು ಕಂಡು ಗಂಡ ವಿಸ್ಮಿತನಾಗುತ್ತಿದ್ದ. ಹುಚ್ಚಿ ಕಣೆ ನೀನು ಎಂದು ಅವನೆಂದರೆ ಅವಳು ಅದಕ್ಕೂ ನಗುತ್ತಾ, ಹೌದು ರೀ, ಈ ಜಗದ ಬಹುತೇಕ ಜನರು ಹುಚ್ಚರೇ ಅಲ್ಲವೇ ಎಂದು ನಕ್ಕು ಬಿಡುತ್ತಿದ್ದಳು. ಅವಳು ಹೂಮನಸ್ಸಿನ ಹುಡುಗಿ. ಇಂಥವಳಿಗೆ ಜೋಡಿಯಾದ ಚೈತನ್ಯ ಲೆಕ್ಕಾಚಾರದ ಸ್ವಭಾವದವನು. ಹಳೆಯ ಕಾಲದ ವಿಚಾರಗಳು, ಅಪ್ಪ ಹಾಕಿದ ಆಲದ ಮರಕ್ಕೆ ನೇತು ಹಾಕಿಕೊಳ್ಳುವ ಮಡುಗಟ್ಟಿದ ವಿಚಾರಗಳು,
ನವನವೀನ ವಿಶಾಲ ಚಿಂತನೆಗಳಿಂದ ಅವನು ಯಾವಾಗಲೂ ದೂರವೇ. ಅವನ ಸ್ವಭಾವ ಹೀಗಿದ್ದುದರಿಂದ ಅಲೋಕಳ ಸ್ವಭಾವ ಮಾತುಗಳು ಅನೇಕ ವೇಳೆ ಅವನಿಗೆ ಇಷ್ಟವಾಗದಿದ್ದರೂ ಮೋಹದ ಅಮಲಿನಲ್ಲಿ ತೇಲಿಸುವ ಅವಳ ಸೌಂದರ್ಯಕ್ಕಾಗಿ ಅವನು ಒಲಿದಿದ್ದ. ಅವನ ಕೆಲವು ಹುಟ್ಟುತ್ತಾ ಬೆಸೆದುಕೊಂಡು ಬಂದ ಗುಣಗಳಿಂದಾಗಿ ಅವಳ ಮನಸ್ಸಿಗೆ ಘಾಸಿಯಾದರೂ ಅವಳ ಸಹಿಸುವ ಗುಣದಿಂದಾಗಿ ಇಬ್ಬರ ನಡುವೆ ಹೆಚ್ಚು ಗಂಭೀರವಾದ ಕಲಹಗಳು ಆಗದೆ ಹಾಗೆಯೇ ಕರಗಿ ಹೋಗುತ್ತಿದ್ದವು. ಚೈತನ್ಯನ ಒಡನಾಟದಲ್ಲಿ ಅವಳ ಕೋಮಲ ಮನಸ್ಸು ಬರುತ್ತಾ ಬಿರುಸಾಗಿ ಗಟ್ಟಿಯಾಯಿತು. ಈ ಪ್ರಪಂಚದಲ್ಲಿ ಬದುಕುವ ಸಾಮರ್ಥ್ಯ ಗಳಿಸಲು ಹೂವಿನ ಕೋಮಲತೆಗಿಂತ ಅದೇ ಗಿಡದಲ್ಲಿರುವ ಮುಳ್ಳುಗಳ ಕಾಠಿಣ್ಯತೆಯೂ ಬೇಕೆಂಬುದನ್ನು ಅವಳು ಕಲಿತಳು. ಎರಡನ್ನೂ ಸಂದರ್ಭಾನುಸಾರ ವ್ಯಕ್ತಿಗಳನ್ನವಲಂಬಿಸಿ ಮಾತು ಉಪಯೋಗಿಸುವ ಕಲೆಯನ್ನ ಕಲಿತಳು. ಚೈತನ್ಯ ಎದುರಿಗಿದ್ದರೆ ಪರಪುರುಷರೊಂದಿಗೆ ಮಾತಾಡುವಾಗ ಎಚ್ಚರದಿಂದ ಇರಬೇಕಾಗಿತ್ತು. ತನ್ನ ಬೆನ್ನ ಹಿಂದುಗಡೆ ಯಾವಾಗಲೂ ಅವನ ಸಂಶಯದ ಕಣ್ಣುಗಳು ಗಸ್ತು ತಿರುಗುತ್ತಿವೆ ಎಂದು ಅವಳಿಗೆ ಗೊತ್ತು. ಅವಳ ನಡವಳಿಕೆಗಳನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಿದ್ದುದರಿಂದ ಅವಳಿಗೆ ಹಿಂಸೆಯಾಗುತ್ತಿತ್ತು. ಅವಳು ನನಗಾಗಿ ಮಾತ್ರ ಇರಬೇಕು ಎನ್ನುವಂತೆ ನಡೆದುಕೊಳ್ಳುತ್ತಿದ್ದ. ಅವನ ನಗು, ಮಾತು, ಹಾವ ಭಾವ, ಸೊಗಸು, ವೇಷ, ಅಲಂಕಾರ ಎಲ್ಲವೂ ತನಗಾಗಿ ಮಾತ್ರ ಎಂಬಂತೆ ಅವನು ನಡೆದುಕೊಳ್ಳುತ್ತಿದ್ದ. ಅವಳು ತನ್ನ ಕತೆಗೆ ಒಂದಿನಿತು ವಿರಾಮ ಕೊಟ್ಟು ಒಂದು ಕ್ಷಣ ಮೌನವಾಗಿತ್ತು, ಮತ್ತೆ ಮುಂದುವರೆಸಿದಳು. ಹೆಚ್ಚು ಹೊತ್ತು ಮೌನವಾಗಿದ್ದರೆ ಕಣ್ಣೀರು ಸುರಿಯುತ್ತದೆ ಎಂಬ ಭಯದಿಂದ. ಅದೊಂದು ದುರ್ದಿನ. ಸಂಬಂಧಿಗಳೊಬ್ಬರ ಮನೆಗೆ ಬೈಕಿನಲ್ಲಿ ಹುಟ್ಟುಹಬ್ಬದ ಆಚರಣೆಗೆಂದು ಹೋದವರು ಹಿಂದಿರುಗುವ ಹೊತ್ತಿಗೆ ರಾತ್ರಿ 10 ಗಂಟೆಯಾಯಿತು. ಅವಳು ಮರುದಿನ ನಸುಕಿನಲ್ಲೇ ಎದ್ದು ಹೋಗೋಣ ರೀ, ತುಂಬಾ ಕತ್ತಲಾಗಿದೆ, ಮಧ್ಯೆ ಒಂದೆಡೆ ಸ್ವಲ್ಪ ನಿರ್ಜನವಾಗಿದೆಯಲ್ಲ, ನೆನಪಿದೆಯಾ ನಿಮಗೆ ಎಂದು ಹೇಳಿದರೂ ಅವನು ಕೇಳಲೇ ಇಲ್ಲ. 5-6 ಕಿಲೋಮೀಟರುಗಳಷ್ಟು ದೂರ ಕ್ರಮಿಸಿದ ನಂತರ ತೋಪಿನಂತಹ ನಿರ್ಜನ ಸ್ಥಳಕ್ಕೆ ಅವರು ಪ್ರವೇಶಿಸಿದರು. ತುಸು ಹೊತ್ತಿನಲ್ಲೇ 5-6 ಜನ ದಾಂಡಿಗರು ಅಡ್ಡಗಟ್ಟಿದರು. ಅಲೋಕಳಿಗೆ ಉಸಿರೇ ಹೋದಂತಾಯ್ತು. ಅವರ ಆರ್ಭಟಕ್ಕೆ ಕಂಗಾಲಾಗಿ ಇಬ್ಬರು ಕೆಳಕ್ಕೆ ಇಳಿದರು. ಬೀದಿ ದೀಪಗಳ ಬೆಳಕಿನಲ್ಲಿ ಅಪ್ಸರೆಯಂತೆ ಬೆಳಗುತ್ತಿದ್ದ ಅಲೋಕಳನ್ನು ನೋಡಿ ಅವರು ಗಹಗಹಿಸಿದರು. ಅಲ್ಲಿದ್ದ ಮರದ ಬಳಿಗೆ ಚೈತನ್ಯನನ್ನು ಎಳೆದೊಯ್ದು ಹಗ್ಗದಿಂದ ಬಿಗಿದು ಅವನೆದುರಿನಲ್ಲೇ ಒಬ್ಬರ ನಂತರ ಒಬ್ಬರು ಅವಳೆಷ್ಟು ಮೊರೆಯಿಟ್ಟರೂ ಬಿಡದೆ ಅವಳ ಮಾನವನ್ನು ಸೂರೆಗೊಂಡರು. ಒಬ್ಬನ ಕೈಯಲ್ಲಿ ಪ್ರಕಾಶಮಾನವಾದ ಟಾರ್ಚ್ ಲೈಟ್ ಇತ್ತು. ಚೈತನ್ಯ ಬಿಡಿಸಿಕೊಳ್ಳಲು ಎಷ್ಟೇ ಹೆಣಗಾಡಿದರೂ ಸಾಧ್ಯವೇ ಆಗಲಿಲ್ಲ. ಬಿಡ್ರೋ ಪಿಶಾಚಿಗಳ, ಅಕ್ಕ ತಂಗಿಯರಿಲ್ವೇನ್ರೋ ನಿಮ್ಗೆ? ಖಂಡಿತ ನಿಮ್ಗೆ ಒಳ್ಳೇದಾಗಲ್ಲ, ಬಿಟ್ಬಿಡ್ರೋ ಅವಳನ್ನ ಎಂದು ಕೂಗಿದ್ದು ಬರೀ ಶಬ್ದದ ಬಡಬಡಿಕೆಯಾಗಿ ಗಾಳಿಯಲ್ಲಿ ಲೀನವಾಯಿತು. ಅವರೆಲ್ಲ ಹೊರಟು ಹೋದ ನಂತರ ಜರ್ಜರಿತಳಾಗಿ ನಿಷ್ಕ್ರಿಯಳಾಗಿ ಏಳುವ ಶಕ್ತಿಯೇ ಸಾಲದೆಂಬಂತೆ ಬಹು ಹೊತ್ತು ಹಾಗೆಯೇ ಬಿದ್ದಿದ್ದಳು ಅಲೋಕ. ನಂತರ ನಿಧಾನವಾಗಿ ಕಣ್ತೆರೆದು ಅಸ್ತವ್ಯಸ್ತ ಸ್ಥಿತಿಯಲ್ಲೇ ತಟ್ಟಾಡುತ್ತಾ ಬಂದು ಗಂಡನನ್ನು ಬಂಧಿಸಿದ ಹಗ್ಗ ಬಿಚ್ಚಿದಳು. ಇತ್ತೀಚೆಗೆ ಎಷ್ಟೋ ಅತ್ಯಾಚಾರದ ಘಟನೆಗಳ ಬಗ್ಗೆ ಓದಿ ನೋಡಿ ಕೇಳಿ ತಿಳಿದು ಬೇಸರಗೊಳ್ಳುತ್ತಿದ್ದವಳಿಗೆ ತಾನೇ ಒಂದು ದಿನ ಹೀಗೆ ಅದಕ್ಕೆ ಬಲಿಯಾಗುತ್ತೇನೆ ಎಂದು ನೆನೆಸಿರಲಿಲ್ಲ.
ಚೈತನ್ಯ ಅಸಮಾಧಾನದಿಂದ ಕುದಿಯುತ್ತಿದ್ದ. ಅವರ ಅದೃಷ್ಟಕ್ಕೋ ಇಲ್ಲ ದುರದೃಷ್ಟಕ್ಕೋ ಯಾರೂ ಆ ರಸ್ತೆಯಲ್ಲಿ ಬಹು ಹೊತ್ತು ಬರಲೇ ಇಲ್ಲ. ಆ ಘಟನೆಯ ನಂತರ ಚೈತನ್ಯ ಅಲೋಕಳಿಂದ ದಿನದಿಂದ ದಿನಕ್ಕೆ ವಿಮುಖನಾಗತೊಡಗಿದ. ದೈಹಿಕ ಸಂಪರ್ಕ ತೊರೆದ. ಅವಳ ಸೌಂದರ್ಯಕ್ಕೆ ಮರುಳಾಗಿ ಹತ್ತಿರ ಬಂದರೂ ಆ ಘಟನೆಯ ನೆನಪಾಗಿ ದೂರ ಸೆರೆದು ಬಿಡುತ್ತಿದ್ದ. ಒಂದೆರಡು ಸಲ ಅವನು ಕೆಲಸ ಮಾಡುವ ಹುಡುಗಿಯರೊಂದಿಗೆ ಅವನ ಸಲಿಗೆ ಸುತ್ತಾಟಗಳನ್ನು ಕೇಳಿ ಕಂಡು ಅಲೋಕ ತುಂಬ ಸಂಕಟಪಟ್ಟಳು. ಅವಳು ಏನು ಕೂಗಾಡಿದರೂ ಅವನು ಕಿವಿಗೆ ಹಾಕಿಕೊಳ್ಳಲಿಲ್ಲ. ನನ್ನದೇನು ತಪ್ಪಿದೆ ಹೇಳಿ? ಆ ರಾತ್ರಿ ಹೋಗೋದು ಬೇಡ ಅಂತ ಹೇಳಿಲ್ವ ನಾನು? ನನ್ನದೇನು ತಪ್ಪಿದೆ ಎಂದು 1000 ಸಲವಾದರೂ ಪ್ರಶ್ನೆ ಹಾಕಿಕೊಂಡು ಸಂಕಟ ಪಡುತ್ತಿದ್ದಳು. ಅವನಿಗೂ ಕೂಡ ಪದೇ ಪದೇ ಅದನ್ನೇ ಹೇಳುತ್ತಿದ್ದಳು. ಸಹಿಸುವಷ್ಟು ಸಹಿಸಿ ಇನ್ನು ಜೊತೆಯಲ್ಲಿ ಬಾಳುವುದರಲ್ಲಿ ಅರ್ಥವಿಲ್ಲ ಅನ್ನಿಸಿ ವಿಚ್ಛೇದನ ನೀಡಿ ನಿರ್ಲಿಪ್ತಳಾಗಿ ಹೊರಬಂದಳು. ಮದುವೆಗೆ ಮುನ್ನ ಮಾಡಿಕೊಂಡಿದ್ದ BCom ಮತ್ತು ಬ್ಯಾಂಕಿಂಗ್ ಪರೀಕ್ಷೆಗಳು ಅವಳ ಕೈ ಹಿಡಿದವು. ಬ್ಯಾಂಕೊಂದರಲ್ಲಿ ಕೆಲಸಕ್ಕೆ ಸೇರಿಕೊಂಡಳು. 5-6 ವರ್ಷಗಳ ಹಿಂದೆಯೇ ತಂದೆ ತೀರಿಕೊಂಡಿದ್ದರಿಂದ ಏಕಾಂಗಿಯಾಗಿದ್ದ ತಾಯಿಯನ್ನು ತನ್ನ ಜೊತೆಗೆ ಕರೆದುಕೊಂಡು ಇರಿಸಿಕೊಂಡಳು. ಯಾರೊಂದಿಗೂ ಹೆಚ್ಚು ಮಾತು ಸ್ನೇಹ ಬೆಳೆಸಿಕೊಳ್ಳದೆ ಬದುಕತೊಡಗಿದಳು. ಆದರೆ ಆ ಭಯಂಕರ ರಾತ್ರಿಯ ಅನುಭವದಿಂದ ಆಗಾಗ ಮನಸ್ಸು ದುರ್ಬಲವಾದರೂ ಹೇಡಿಯಂತೆ ಆತ್ಮಹತ್ಯೆಗೆ ಶರಣಾಗದೆ ಬಾಳಲೇಬೇಕೆಂಬ ಆತ್ಮಬಲ ಅವಳನ್ನು ಎಚ್ಚರಿಸುತ್ತಿತ್ತು. ಕತೆ ಮುಗಿಸಿ ಕಣ್ಣುಗಳಿಂದ ತೊಟ್ಟಿಕೊತ್ತಿದ್ದ ಹನಿಗಳನ್ನು ಸೆರಗಿನಿಂದಲೇ ಒರೆಸಿಕೊಂಡು ತಲೆ ಎತ್ತಿದಳು. ಚಂದನ್ ಅಲ್ಲಿರಲೇ ಇಲ್ಲ. ಅವನ ಪಲಾಯನದ ಅರ್ಥವಾಗಿ ವ್ಯಂಗ್ಯ ನಗೆಯೊಂದು ಅವಳ ತುಟಿಗಳ ಮೇಲೆ ತೇಲಿ ಹೋಯಿತು. ಸದ್ಯ ತೊಂದರೆಯೇ ತಪ್ಪಿತು ಎಂದುಕೊಂಡು ನಿಟ್ಟುಸಿರು ಬಿಟ್ಟಳು. ಅವಳು ಮರುದಿನ ಯಥಾಪ್ರಕಾರ ತನ್ನ ಪಾಡಿಗೆ ತಾನು ಕೆಲಸಕ್ಕೆ ಹೋದಳು. ಚಂದನ್ ಬಂದ ಹಾಗೆ ಕಾಣಲಿಲ್ಲ. ಸ್ವಲ್ಪ ವಿಚಲಿತಳಾದಳು. ಏನೋ ಕಾರಣವಿರಬೇಕು. ನಾನೇಕೆ ತಲೆ ಕೆಡಿಸ್ಕೊಳ್ಳಿ? ನಂತರ 2 ದಿನಗಳು ಚಂದನ್ ಬರಲೇ ಇಲ್ಲ. ಅವನಿಗೆ ತನ್ನ ಕಥೆಯಿಂದ ನಿರಾಸೆ ಬೇಸರಗಳು ಆಗಿರಬಹುದು. ನಾನು ಪ್ರಾಮಾಣಿಕವಾಗಿ ಇದ್ದುದನ್ನು ಹೇಳಿದೆ. ಅವನನ್ನು ವಂಚಿಸಲೇನಲ್ಲ. ನನ್ನ ಮನಸ್ಸಂತೂ ಸ್ವಚ್ಛವಾಗಿಯೇ ಇದೆ. ನೇರವಾಗಿ ನಡೆದುಕೊಂಡಿದ್ದೇನೆ ಎಂದು ಮನಸ್ಸಿಗೆ ನೆಮ್ಮದಿ ತಂದುಕೊಂಡಳು. ಮರುದಿನ ಅವಳು ಬ್ಯಾಂಕಿಗೆ ಹೊರಡಲು ಸಿದ್ಧಳಾಗಿ ತಲೆ ಬಾಗಿಲಿಗೆ ಬರುತ್ತಿದ್ದ ಹಾಗೆ ಅವಾಕ್ಕಾಗಿ ನಿಂತಳು. ಮಧ್ಯ ವಯಸ್ಕರಂತೆ ಕಾಣುತ್ತಿದ್ದ ಒಬ್ಬ ಸ್ತ್ರೀ, ಒಬ್ಬ ಪುರುಷ ತಮ್ಮ ಮನೆಯ ಕಡೆಗೆ ಬರುತ್ತಿದ್ದಾರೆ. ಸ್ನೇಹಶೀಲೆಯಾಗಿ ತೋರುತ್ತಿದ್ದ ಆ ಲಕ್ಷಣವಾದ ಮುತ್ತೈದೆ ಕಿರುನಗೆ ಬೀರಿ, ಅಲೋಕ ಅಲ್ವೇ ನೀನು ಎಂದರು. ಅವಳು ಅಚ್ಚರಿಯಿಂದ ತಲೆಯಾಡಿಸುತ್ತಾ, ನೀವು ಯಾರು ಎಂದಳು. ಒಳಗೆ ಹೋಗೋಣ ಬಾ, ಹೇಳುತ್ತೇವೆ ಎಂದು ಅವಳ ಕೈ ಹಿಡಿದುಕೊಂಡು ಒಳಗೆ ಬಂದರು. ಚಂದನ್ ನಮ್ಮ ಮಗ. ನಮಗೆ ಎಲ್ಲ ವಿಷಯಗಳನ್ನೂ ತಿಳಿಸಿದ್ದಾನೆ. 3 ದಿನಗಳು ರಜೆ ಹಾಕಿ ಅವನು ಊರಿಗೆ ಬಂದಿದ್ದ. ಯಾರನ್ನೂ ಒಪ್ಪದೆ ಮದುವೆ ಆಗೋದಿಕ್ಕೆ ಸತಾಯಿಸ್ತಿದ್ದ ಮಗ ನಿನ್ನನ್ನು ಕಂಡು ಮೆಚ್ಕೊಂಡಿದ್ದಾನೆ ಕಣಮ್ಮ. ಅಲೋಕ, ಹೀಗೂ ಸಾಧ್ಯವೇ? ಇದೇನು ಕನಸೇ? ಮತ್ತೆ ನಾನು ವಂಚನೆಗೆ ಸಿಲುಕಿಕೊಳ್ಳುತ್ತಿಲ್ಲ ತಾನೇ ಎಂದು ಅಲೋಕ ತನಗೆ ತಾನೇ ಎಂದುಕೊಂಡಳು. ಅವಳು ಆದರೆ ಆಂಟಿ ಎನ್ನುತ್ತಿದ್ದಂತೆ ಆಕೆ ಮಾತಾಡಲು ಬಿಡದೆ, ಎಲ್ಲ ಗೊತ್ತಿದೆ ಅಲೋಕ, ಚಿಂತಿಸಬೇಡ. ನನ್ನ ಮಗನದು ವಿಶಾಲವಾದ ಮನಸ್ಸು. ಅವನಂತೆಯೇ ನಾವು ಅಥವಾ ನಮ್ಮಂತೆಯೇ ಅವನು ಎಂದರು. ಚಂದನ್ ತಂದೆ, ಆ ಘಟನೆ ಒಂದು ಆಕಸ್ಮಿಕ, ಅದೊಂದು ದುರದೃಷ್ಟಕರ ಪ್ರಸಂಗ ಅಷ್ಟೇ. ಅದ್ರ ಬಗ್ಗೆ ಚಿಂತೆ ಬಿಟ್ಬಿಡಮ್ಮ ಎಂದರು. ಮತ್ತೆ ಆಕೆ, ಅದರಲ್ಲಿ ನಿಂತಪ್ಪೇನೂ ಇಲ್ಲ ಅಲೋಕ ಅನ್ನುತ್ತಿದ್ದಂತೆ ಅವಳಿಗೆ 1000 ಸಲ ತನ್ನೊಳಗೆ ಕೇಳಿಕೊಂಡಿದ್ದ ಪ್ರಶ್ನೆಗೆ
ಸಕಾರಾತ್ಮಕವಾಗಿ ಇಂದಿನ ಸಮಾಜದ ಮಹಿಳೆಯೊಬ್ಬಳ ಬಾಯಿಂದ ಸಹೃದಯ ಉತ್ತರ ಎಂದಾದರೂ ಬಂದೀತೆಂದು ನೆನೆಸಿರಲಿಲ್ಲ. ಎದುರಿಗೇ ಕುಳಿತು ಈ ಮಾತುಗಳನ್ನೆಲ್ಲ ಕೇಳುತ್ತಿದ್ದ ಅಲೋಕಳ ತಾಯಿ ಭಾವೋದ್ವಿಗ್ನರಾಗಿ ಎದ್ದು ಬಂದು ಚಂದನ್ ತಾಯಿಯವರ ಎರಡೂ ಕೈಗಳನ್ನು ಹಿಡಿದು ಅತ್ತು ಬಿಟ್ಟರು. ಅಲೋಕ ತನ್ನ ಕಣ್ಣೀರನ್ನು ಒರೆಸಿಕೊಂಡು ತಲೆ ಎತ್ತಿದಳು. ಮಂದಹಾಸ ಬೀರುತ್ತಾ ಚಂದನ್ ನಿಂತಿದ್ದ. ಬಿರುಗಾಳಿಗೆ ಸಿಕ್ಕು ಅಲೆಗಳ ಹೊಡೆತಕ್ಕೆ ಸಿಕ್ಕಿದ್ದ ಬಾಳಿನ ಹಡಗು ಸರಿಯಾದ ಮಾರ್ಗಕ್ಕೆ ತಿರುಗಿತು. ಬಾಳಿಗೆ ಹೊಸ ಚಂದ್ರಮನ ಆಗಮನದಿಂದ ಮುದಗೊಂಡು ಅಲೋಕ ಮಂದಸ್ಮಿತಳಾದಳು. ಬತ್ತಿ ಹೋಗಿದ್ದ ಮರುಧರೆಯಂತಿದ್ದ ಅವಳ ಹೃದಯದಲ್ಲಿ ಮತ್ತೆ ಚೈತ್ರದ ಚಿಗುರು ಮೂಡಿ ಕಿಲಿಕಿಲಿಸಿದಂತೆ ಆಯಿತು. ನಮಸ್ಕಾರ.